ಎಲ್ಲರಿಗೂ ಮತ್ತೊಮ್ಮೆ ಮರಳಿ ಮಣ್ಣಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟೈಟಲ್ ನೋಡಿರೋ ಹಾಗೆ ಇವತ್ತೊಂದು ವಿಶೇಷವಾದ ಒಂದು ಕಾನ್ಸೆಪ್ಟ್ನ ಇವತ್ತು ಹೇಳೋಕ್ಕೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ನಾನು ಹೋದ ವಿಡಿಯೋದಲ್ಲೆಲ್ಲ ತೋರಿಸಿದ್ದೆ. ಇದು ನಮ್ಮದು ಈ ಜೀವಾಮೃತ ಅಥವಾ ಗೋಕೃಪಾಮೃತ ಅಥವಾ OWDC ಯಾವುದೇ ರೀತಿಯ ಕಲ್ಚರ್ನ ಮಾಡ್ಕೊಳ್ಳೋಕ್ಕೆ ನಾವು ಮಾಡ್ಕೊಂಡಿರೋಂಥ ಒಂದು ಸಣ್ಣದಾದ ಒಂದು ಸೆಟಪ್ಪು. ಓಕೆ, ಸೊ ಇದನ್ನು ಹೆಂಗೆ ಮಾಡಿದ್ದೀವಿ ಯಾವ ಥರ ಅಂತ ಹೇಳ್ಬಿಟ್ಟು ಹೋದ ವಿಡಿಯೋದಲ್ಲೆಲ್ಲ ಹಾಕಿದ್ದೀನಿ. ನಾನು ಹಳೆ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ಇದರಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ, ಈಗ ಫುಲ್ಲು ಒಂದು ಸ್ವಲ್ಪ ಒಂದು 1 ಫೀಟ್ ಗ್ಯಾಪ್ ಇಟ್ಬಿಟ್ಟು ಫುಲ್ ನೀರು ತುಂಬಿಸಿಟ್ಟಿದ್ದೀನಿ. ನೀರೆಲ್ಲ ಫುಲ್ ತುಂಬಿಸಿಟ್ಕೊಂಡಿದ್ದೀನಿ. ಇದು ಜಸ್ಟ್ ನನಗೆ ಏನಾರು ಎಮರ್ಜೆನ್ಸಿಗೆ ನೀರು ಬೇಕಾಗಿದೆ ಅಂತಂದರೆ ಅದನ್ನು ಆ ಥರ ಯೂಸ್ ಮಾಡ್ಕೊಳ್ಳೋಕೆ ಅದು ಇಟ್ಕೊಂಡಿರೋಂಥ ಒಂದು 200 ಲೀಟ್ರ್ ಟ್ಯಾಂಕು. ಇದು 500 ಲೀಟ್ರ್ ಟ್ಯಾಂಕು. ಈ 500 ಲೀಟ್ರ್ ಟ್ಯಾಂಕ್ನ ನಾನು ಬರೀ ಜೀವಾಮೃತ ಅಥವಾ ಗೋಕೃಪಾಮೃತ ಅಥವಾ OWDC ನೀವು ಏನಾರು ಮಾಡ್ಕೊಳ್ರಿ. ನಾವು ಮಾಡ್ತಾ ಇರೋದು ಗೋಕೃಪಾಮೃತ ಮತ್ತು ಈ ಡಾಕ್ಟರ್ ಕಿಶನ್ ಚಂದ್ರ ಅವ್ರು ಫಾಲೋ ಅವ್ರು ತಯಾರಿಸಿರೋಂಥ ಒಂದು ಈ ಪ್ರಾಡಕ್ಟ್ಸ್ಗಳೇನಿದಾವಲ್ಲ, OWDC, ಟ್ರೈಕೋಡರ್ಮ, ಆ ಥರ ಅಂತ ಒಂದು 5-6 ಪ್ರಾಡಕ್ಟ್ ಇದ್ದಾವೆ. ಅವನ್ನ ಮಾತ್ರ ನಾನು ಆ ಕಲ್ಚರ್ನ ತರಿಸ್ಬಿಟ್ಟು ಯೂಸ್ ಮಾಡ್ಕೊತ ಹೋಗ್ತಿದ್ದೀನಿ. ಯಾಕಂದರೆ ನಮ್ಮಂದ್ರೆ ಹಸು ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾನು ಇದನ್ನು ಫಾಲೋ ಮಾಡ್ತಾ ಇರೋದು. ಸೊ ಇದರಲ್ಲಿ ನೀರು ತುಂಬ್ಕೊಂಡಿರೋದೀನಿ. ಈ ನೀರು ತುಂಬ್ಕೊಂಡಾದ್ಮೇಲೆ ಇದು 500 ಲೀಟ್ರ್ ಟ್ಯಾಂಕು. 500 ಲೀಟ್ರ್ ಟ್ಯಾಂಕಿಗೆ ನಾವು 5 ಲೀಟ್ರ್ ಬೆಲ್ಲ ಹಾಕಬೇಕಾಗುತ್ತೆ. 100 ಲೀಟ್ರಿಗೆ 1 kg ಬೆಲ್ಲ. ಸೊ 500 ಲೀಟ್ರ್ ಇದಕ್ಕೆ ನಾನು 5 kg ಸಾವಯವ ಬೆಲ್ಲನೇ ಸಾವಯವ ಪುಡಿ ಬೆಲ್ಲನೇ ತರಿಸಿಟ್ಟಿದ್ದೀನಿ. ನೋಡಿರ್ಬೋದು, ಕಂಪ್ಲೀಟ್ಲಿ ಪುಡಿ ಇರೋವಂಥ ಇದು ಸಾವಯವ ಬೆಲ್ಲ. ಇದು ಓಪನ್ ಮಾಡಿ ಆಮೇಲೆ ಇದನ್ನು ನಾವು ಮಾಡ್ಕೊಂಡಿರೋಂಥ ನಾನು ಹೇಳಿದೆ ಇದರಲ್ಲಿ ಗೋಕೃಪಾಮೃತದ ಮಿಕ್ಸ್ ಇದೆ. ಆಮೇಲೆ OWDC, ಟ್ರೈಕೋಡರ್ಮ, ಆಮೇಲೆ NPK ಪ್ರತಿಯೊಂದು, ಆಮೇಲೆ ಇನ್ನೊಂದು NWDC ಅಂತ ಒಂದು ಬರುತ್ತೆ. ಸೊ ಅದು ಒಂದು 5-6 ಕಲ್ಚರ್ದು ಮಿಕ್ಸ್ಚರ್ ಇರೋವಂಥ ಒಂದು ಕಲ್ಚರ್ ಇದು. ಸೊ ಅದನ್ನು ನಾವು ಮದರ್ ಕಲ್ಚರ್ನ ಮನೇಲಿ ರೆಡಿ ಇಟ್ಕೊಂಡಿರ್ತೀವಿ. ಪ್ರತಿ ತಿಂಗಳಿಗೆ ಒಂದು ಸರಿ ಎಲ್ಲ ಕಲ್ಚರಲ್ಲೂ 2-3 ಲೀಟ್ರ್ ತೊಗೊಂಡು ಒಂದು ಕೊಡಪಾನದಲ್ಲಿ ಹಾಕ್ಕೊಂಬಿಟ್ಟು ಇದು ಮಿಕ್ಸ್ ಮಾಡ್ಕೊಂಡು ಇದನ್ನು ನಾವು 500 ಲೀಟ್ರ್ ಟ್ಯಾಂಕಿಗೆ ಹಾಕ್ತೀವಿ. ಸೊ ಅವಾಗ ನಮಗೆ ಇದನ್ನು ಹಾಕ್ಬಿಟ್ಟು 5 ದಿನ ತಿರುಗಿಸಿ ನಾವು ಡ್ರಿಪ್ ಮುಖಾಂತರ, ಇದು ನಮ್ಮದು ವೆಂಚೂರಿ ಸೆಟಪ್ ನೋಡ್ತಿರ್ಬೋದು. ಈ ವೆಂಚೂರಿ ಸಪೋರ್ಟ್ ಸೆಟಪ್ ಮುಖಾಂತರ ನಾವೇನು ಮಾಡ್ತೀವಿ, ಈ ಡ್ರಿಪ್ ಇದೇನು ವೆಂಚೂರಿ ಪೈಪ್ ಇದೆಯಲ್ಲ ಇದ್ರ ಮುಖಾಂತರ ನಾವು ಫಿಲ್ಟರ್ ಹಾಕ್ಬಿಟ್ಟು ಇದನ್ನ ಸಕ್ ಮಾಡಿ, ಅಂದರೆ ಆ ನೀರು ಮುಖಾಂತರ ಈ ಕಲ್ಚರ್ ರೆಡಿಯಾಗಿರೋ ಕಲ್ಚರ್ನ 5 ದಿನ ಆದಮೇಲೆ ಅದನ್ನು ನಾವು ಎಲ್ಲ ಗಿಡಗಳಿಗೆ ನಾವು ಬಿಡೋಕ್ಕೆ ಒಂದು ಈಸಿ ಆದಂಥ ಒಂದು ಮೆಥಡ್ನ ಫಾಲೋ ಮಾಡ್ತಾಯಿದ್ದೀವಿ. ಇದರಲ್ಲಿ ಮೇನ್ ರೈತರಿಗೆ ಯಾರೇ ನೈಸರ್ಗಿಕ ಕೃಷಿ ಫಾಲೋ ಮಾಡ್ತಾರೆ, ಈ ಗೋಕೃಪಾಮೃತ ಅಥವಾ ಜೀವಾಮೃತ ಮಾಡ್ತೀರ ಅಂದವ್ರಿಗೆ ಬರೋವಂಥ ಮೊಟ್ಟ ಮೊದಲ ಪ್ರಾಬ್ಲಮ್ ಏನು ಅಂತಂದರೆ, ಡೈಲಿ ಹೋಗ್ಬಿಟ್ಟು 3 ಸರಿ ತಿರುಗಿಸ್ಬೇಕು. ಸೊ ಇದು ಎವ್ರಿ ಟೈಮು ಮಾಡೋದು ಭಾರಿ ಕಷ್ಟ. ಪಕ್ಕಾ ನಾನು ಇಲ್ಲೇ ಇರ್ತೀನಿ, 24 ಗಂಟೆ ನಾನು ಹೊಲದಲ್ಲೇ ಕೆಲಸ ಮಾಡ್ತೀನಿ, ಇಲ್ಲೇ ಪಕ್ಕದಲ್ಲೇ ಮನೆ, ಹಂಗಿದ್ದವ್ರಿಗೆ ನಡೀತೈತೆ. ಬಟ್ ನಮ್ಮಂಥವ್ರಿಗೆ ಇವಾಗ ನಾನು ಕೆಲಸನ ಮಾಡ್ತೀನಿ, ಜೊತೆಗೆ ಅವಾಗ ವೀಕೆಂಡಲ್ಲಿ ಬಂದುಬಿಟ್ಟು ನಾನು ಇದನ್ನೆಲ್ಲ ಮಾಡ್ಕೊಂಡು ಹೋಗ್ತೀನಿ ಅನ್ನೋರಿಗೆ ಇದು ತುಂಬ ಕಷ್ಟ ಆಗುತ್ತೆ. ಬಂದುಬಿಟ್ಟು ಡೈಲಿ 3 ಸರಿ ತಿರುಗಿಸ್ಬಿಟ್ಟು ಇದನ್ನು ಕಲ್ಚರ್ನ ರೆಡಿ ಮಾಡೋಕ್ಕಾಗಲ್ಲ. ಸೊ ಅದೊಂದು ಉದ್ದೇಶಕ್ಕೆ ನಾನು ಹೋಗಿರೋವಂಥ ಮಾರ್ಗ ಏನು ಅಂತಂತಂದರೆ, ಈ ಅಕ್ವೇರಿಯಂ ಪೈಪ್ ಬರುತ್ತಲ್ಲ, ಇದೇನಿದೆಯಲ್ಲ ಅಕ್ವೇರಿಯಮಲ್ಲಿ ಹಾಕ್ತಾರಲ್ಲ, ಇವಾಗ ಏರ್ ಪಂಪ್ ಅಂತ ಬರುತ್ತೆ ಅಕ್ವೇರಿಯಮಲ್ಲಿ. ಈಗ ಫಿಶ್ ಟ್ಯಾಂಕ್ ಎಲ್ಲ ಇಟ್ಟಿರ್ತಾರಲ್ಲ, ಅಲ್ಲಿ ಅಂಗಡಿನಲ್ಲಿ ಹೋಗ್ಬಿಟ್ಟು ಕೇಳಿದರೆ ನಿಮಗೆ ಇದೊಂದು ಇವಾಗ ಈ ಒಂದು ಡಿವೈಸ್ ಏನು ಕಾಣಿಸ್ತಿದೆಯಲ್ಲ, ಈ ಡಿವೈಸ್ ಸಿಗುತ್ತೆ. ಒಂದು ನಿಮಿಷ, ಇವಾಗ ನೋಡ್ತಿರ್ಬೋದು. ಈ ಡಿವೈಸ್ ಏನಿದೆಯಲ್ಲ, ಈ ಡಿವೈಸ್ ನಿಮಗೆ ಸಿಗುತ್ತೆ ಅಕ್ವೇರಿಯಂ. ಇದರಲ್ಲಿ ನಾನು 2 ವೇ ಅಂತ ಹೇಳ್ಬಿಟ್ಟು ನೀವು ಕೇಳಿದರೆ ಸಿಗುತ್ತೆ. 2 ವೇ ಅಂತಂದರೆ 2 ವೇ ಅಂತಂತಂದರೆ ಏನು ಅಂತಂದರೆ, ಇವಾಗ ಏನಿದು ಹಳದಿ ಕಲರ್ದು ಏನು 2 ರೌಂಡ್ ಥರ ಇದೆಯಲ್ಲ, ಸೊ ಇದು 2 ತೂತಿದೆ. ಆ 2 ತೂತಿಂದ 2 ಪೈಪ್ ಬಂದಿದೆ. ಇದು 2 ಪೈಪು ಅಂದರೆ 2 ಪೈಪಿಂದ ಅದು ಗಾಳಿನ ಇವಾಗ ಯಾವಾಗ ನಾವು ಮೋಟ್ರನ್ನ ರನ್ ಮಾಡ್ತೀವಿ, ಇದು ಒಳಗಡೆ ಇರೋ ಡಿವೈಸ್ ಅಥವಾ ಮೋಟ್ರ್ ಇದು ರನ್ ಆಗುತ್ತೋ, ಇವೆರಡೂ ಪೈಪಿಂದ ಗಾಳಿ ಬರುತ್ತೆ. ಆ ಗಾಳಿನ ನಾನು ಇಲ್ಲಿ ಈ ಒಂದು 2 ಪೈಪ್ನ ಜೋಡಿಸ್ಬಿಟ್ಟು ಒಂದು ಹಾಕ್ಕೊಂಡು ಇದನ್ನು ಒಂದೇ 2 ಪ್ರೆಷರ್ದು ಒಂದೇ ಪೈಪಲ್ಲಿ ಬರೋ ಥರ ಒಂದೇ ಸಿಂಗಲ್ ಥ್ರೆಡ್ಡಿಂದು ಈ ಒಂದು ಪೈಪ್ನ ಇಟ್ಕೊಂಡಿದ್ದೀವಿ. ಇದನ್ನು ರನ್ ಮಾಡೋಕ್ಕೋಸ್ಕರ ನಾನು ಯಾವ್ದು ರೀತಿ ಸೆಟಪ್ ಮಾಡ್ಕೊಂಡಿದ್ದೀನಿ ಅಂದರೆ, ನಮ್ಮದು ಬೋರ್ವೆಲ್ ಏನಿದೆಯಲ್ಲ, ಇದು ನಂದು ಬೋರ್ವೆಲ್ದು ಸೆಟಪ್ಪು. ಬೋರ್ವೆಲ್ದು ಎಲೆಕ್ಟ್ರಿಕಲ್ ನಮ್ಮದು ಕರೆಂಟ್ ಸೆಟಪ್ ಇದು. ಇದರಲ್ಲಿ ನೋಡ್ತಿರ್ಬೋದು, ಇದು ನಮ್ಮದು 3 ಪೇಸು, 1, 2, 3 ಪೇಸ್. ಇದು ನಮ್ಮದು ಈ ಏನಿದೆಯಲ್ಲ, ನಮ್ಮದು TCಯಿಂದ ಏನು ಬರುತ್ತಲ್ಲ ಕರೆಂಟಲ್ಲಿ, 1 ಪೇಸ್ ಇದಕ್ಕೆ, ಈ 1 ಪೇಸ್ 1 ಸಿಂಗಲ್ ಲೈನ್ ಕರೆಂಟ್ ಇರುತ್ತಲ್ಲ ಅದರಿಂದ ನಾನು ಇದೊಂದು ಸೆಟಪ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದು 500 ರೂಪಾಯಿ ಕಷ್ಟ ಆಯ್ತು ನನಗೆ. ಇದು ನೋಡ್ತಿರ್ಬೋದು, ಈ ಸೆಟಪ್ಪಿಗೆ ಈ ಸಿಂಗಲ್ ವೈರ್ ಅಂತ ಬಂದ್ಬಿಟ್ಟು ಇದಕ್ಕೊಂದು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಇದು MCB ಅಂದರೆ ಏನೇ ಸಮಸ್ಯೆ ಬಂದರೂ ಸಹಿತ, ಕರೆಂಟಿನ ಸಮಸ್ಯೆ ಬಂದರೂ ಸಹಿತ ಇದನ್ನು ಸ್ವಲ್ಪ ಕರೆಂಟ್ನ ಸ್ವಲ್ಪ ಡ್ರಿಪ್ ಆಗಿ ಹ್ಯಾಂಡ್ಲ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ಕೊತಾರೆ ಒಂದು ಸಾಧನ. ಇದು MCB ಯೂಸ್ ಮಾಡ್ಕೊಂಡಿದ್ದೀವಿ. ಈ MCBಗೆ ಇದು ಫಸ್ಟ್ ಕನೆಕ್ಟ್ ಆಗುತ್ತೆ. MCBಯಿಂದ ಇನ್ನೊಂದು ವೈರ್ನ ತೊಗೊಂಡೋಗ್ಬಿಟ್ಟು, ಯಾಕಂದರೆ 2 ವೈರ್ ಇದ್ದರೆ ಮಾತ್ರ, ಎರಡು ಕರೆಂಟ್ ಸೇರಿದ್ರೆ ಮಾತ್ರ ನಮಗೆ ಇದು ವಿದ್ಯುತ್ ಸಿಗೋದು. ಒಂದು ಸಿಂಗಲ್ ಪೇಸಿಂದ ಬರುತ್ತೆ, ಇನ್ನೊಂದು ಬಂದ್ಬಿಟ್ಟು ನಾನು ಏನು ಮಾಡಿದ್ದೀನಿ ಅಂತಂದರೆ ಅರ್ಕಿಂಗ್ ಕೊಟ್ಕೊಂಡಿದ್ದೀವಿ.
ನೋಡ್ತಿರೋದು ಇದು ಅರ್ಥಿಂಗಿಗೆ ಇಲ್ಲಿ ಪಕ್ಕದಲ್ಲೇ ನಾನು ಅರ್ಥಿಂಗ್ ಮಾಡ್ಕೊಂಡಿದ್ದೀನಿ. ಇದನ್ನು 4 ಫೀಟ್ ಡೆಪ್ತ್ ಹೊಡೆದ್ಬಿಟ್ಟು ಎಲ್ಲ ಅರ್ಥಿಂಗಿಗೆ ಏನೇನು ಹಾಕಬೇಕಲ್ಲ ಎಲ್ಲ ಕಲ್ಲಿದ್ಲು ಉಪ್ಪೆಲ್ಲ ಹಾಕ್ಕೊಂಡು ಅದನ್ನ ಅರ್ಥಿಂಗ್ ಮಾಡ್ಕೊಂಡಿದ್ದೀನಿ. ಈ ಅರ್ಥಿಂಗ್ ಮಾಡ್ಕೊಂಡಿದ್ದಕ್ಕೆ ನಮಗೆ ಇಲ್ಲಿ ಎಮ್ ಸಿ ಬಿ ಇದಕ್ಕೆ ಕರೆಂಟ್ ಬರುತ್ತೆ. ಆಮೇಲೆ ಇದು ಮೇಲ್ಗಡೆ ಒಂದು ಸ್ವಿಚ್ ಮಾಡ್ಕೊಂಡಿದ್ದೀನಿ. ಈ ಸ್ವಿಚ್ಗೆ ಏನು ಮಾಡ್ತೀನಿ ಅಂತಂದರೆ ಇವಾಗ ನಾನೇನು ಮೋಟ್ರ್ ತೋರಿಸ್ತೀನಲ್ಲ ಆ ಮೋಟ್ರದ್ದು ಸ್ವಿಚ್ನ ಈ ಥರ ಹಾಕ್ಕೊಂತೀನಿ. ನನಗೆ ಈ ಥರ ಹಾಕ್ಕೊಂತೀನಿ. ಈ ಥರ ಹಾಕ್ಕೊಂಡ್ಬಿಟ್ಟು ನಾನು ಇವಾಗ ಎಮ್ ಸಿ ಬಿ ಆನ್ ಮಾಡ್ಕೊಂಡ್ರೆ ಇದನ್ನು ಬಟನ್ ಆನ್ ಮಾಡ್ಕೊಂಡ್ರೆ ಮೋಟ್ರ್ ರನ್ ಆಗುತ್ತೆ ಅಲ್ಲಿ. ಐ ಥಿಂಕ್ ಅದು ಅರ್ಥ ಆಯಿತು ಅನಿಸುತ್ತೆ. ಈ ಸಿಂಗಲ್ ಪೇಸಿಂದ ಎಮ್ ಸಿ ಬಿ ಕೊಟ್ಕೊಂಡು ಎಮ್ ಸಿ ಬಿಂದ ಇನ್ನೊಂದು ವೈರ್ನ ಅರ್ಥಿಂಗಿಗೆ ಕೊಟ್ಕೊಂಡಿದ್ದೀನಿ. ಅರ್ಥಿಂಗ್ ಕೊಟ್ಕೊಂಡ್ರೆ ನಮಗೆ ಸಾಕು, ಇಷ್ಟು ಮಾಡ್ಕೊಂಡ್ರೆ ಕರೆಂಟ್ ಬರುತ್ತೆ. ಈ ಕರೆಂಟ್ನ ಇದರಿಂದ ನಾವು ಒಂದು ಎಕ್ಸ್ಟ್ರಾ ಒಂದು ಸ್ವಿಚ್ ಬೋರ್ಡ್ ಹಾಕೊಂಡು ಒಂದು ಆನ್ ಆಫ್ ಬಟನ್ ಇಟ್ಕೊಂಡಿದ್ದೀನಿ. ಸೊ ಇವಾಗ ಹೋಗಿದ್ರೆ ಇವಾಗ ಇಲ್ಲಿ ವಯರ್ ನಾವು ತೊಗೊಂಡಿರ್ಬೋದು. ಈ ವಯರ್ ಇಲ್ಲಿ ತನಕ ತೊಗೊಂಡಿದ್ದೀನಿ. ಇವಾಗ ನೋಡಿದರೆ ಸೌಂಡ್ ಕೇಳಿಸ್ತಿರ್ಬೋದು. ಈ ಮೋಟರ್ ರನ್ನಾಗಿ ಸ್ಟಾರ್ಟ್ ಆಯ್ತು ಈಗ. ಓಕೆನಾ, ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ. ಇದರಿಂದ ಮಾಡೋದ್ರಿಂದ ನಮ್ಗೆ ಏನು ಯೂಸು ಅಂತಂದರೆ ನಾವು 5 ದಿನ ಬಂದು ತಿರುವಂಥ ಒಂದು ಕೆಲಸನ ಇದು ನಮಗೆ ಭಾಳ ಸಿಂಪಲ್ಲಾಗಿ ನೋಡ್ತಿರ್ಬೋದು. ಇದು ಅಕ್ವೇರಿಯಮಲ್ಲಿ ಹೆಂಗೆ ನಮಗೆ ಈ ಏರ್ ಬಬಲ್ಸ್ ಏನು ಬರುತ್ತಲ್ಲ, ಸೊ ಈ ಏರ್ ಬಬಲ್ಸ್ ಬರೋ ಮುಖಾಂತರ ಇದು ಈಸಿಯಾಗಿ ನೋಡ್ತಿರ್ಬೋದು ಯಾವ ಥರ ಏರ್ ಬಬಲ್ಸ್ ಬರ್ತಿದೆ ಅಂತ ಹೇಳ್ಬಿಟ್ಟು. 5 ದಿನ ಮಾಡೋ ಕೆಲಸನೇ ಇದು. 3 ದಿನದಲ್ಲಿ ಇದು ಕಂಪ್ಲೀಟ್ಲಿ ನಮ್ಮದು ಜೀವಾಮೃತ ಆಗಿರ್ಬೋದು, ಗೋಕೃಪಾಮೃತ ಆಗಿರ್ಬೋದು, OWDC ಯಾವುದೇ ಇರಲಿ 3 ದಿನದಲ್ಲಿ ಇದು ಕಂಪ್ಲೀಟ್ಲಿ ಇದು ಅಂದರೆ ನಮ್ಗೆ ಇವಾಗ ಜೀವಾಣುಗಳು ಕಲ್ಚರ್ ರೆಡಿ ಆಗಬೇಕು ಅಂದರೆ ಮೇನ್ ಬೇಕಾಗಿರೋದು ಏರು, ಅಂದರೆ ಗಾಳಿ ಬೇಕು. ಗಾಳಿ ಎಷ್ಟು ನೀವು ಕೊಡ್ತಾ ಇರ್ತೀರೋ ನಾವು ಬಂದು ತಿರ್ಸೋದ್ರಿಂದ ಸಿಗೋದೇ ಗಾಳಿ. ಸೊ ಈ ರೀತಿ ನಾವು ಏನು ಮಾಡ್ಕೊತೀವಲ್ಲ, ಗಾಳಿ ಕೊಡ್ತೀವಲ್ಲ, ಸೊ ಅದನ್ನು ನಾವು ಮ್ಯಾನ್ ಹ್ಯಾಂಡಿಂಗ್ ಬೇಡಪ್ಪ ನಾವು ಬಂದುಬಿಟ್ಟು ಪ್ರತಿ ಸರಿನೂ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಈ ಥರ ಮಾಡ್ಕೊಂಬಿಟ್ರೆ ಸಿಂಪಲ್ಲಾಗಿ ಸೆಟ್. ನನಗೆ ಖರ್ಚು ಮಾಡಿರೋದು ಎಷ್ಟು ಅಂದರೆ ಆ ಮೋಟ್ರಿಗೆ 500 ರೂಪಾಯಿ ಕೊಟ್ಟಿನಿ. 500 ರೂಪಾಯಿ ಅಂದರೆ ಎಲ್ಲ ಸೇರಿ 500 ರೂಪಾಯಿ, ಪೈಪು, ಕನೆಕ್ಟ್ರು ಎಲ್ಲ ಸೇರಿ. ಆಮೇಲೆ ಈ ವಯರು ಮತ್ತು ಒಳಗಡೆ ನಾನು ತೋರಿಸಿದ್ನಲ್ಲ ಆ ಸೆಟಪ್ ಎಮ್ ಸಿ ಬಿ ಸೆಟಪ್ ಏನು ಮಾಡ್ಕೊಂಡಿದ್ದೀನಿ ಸ್ವಿಚ್ ಬೋರ್ಡು, ಅದಕ್ಕೊಂದು 500 ರೂಪಾಯಿ ಖರ್ಚು ಮಾಡಿದ್ದೀನಿ. ಸೊ ಟೋಟಲ್ 1000 ರೂಪಾಯಿದಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ. ಇದರಿಂದ ನನಗೇನು ಎಷ್ಟು ಟೈಮ್ ಉಳಿತೈತೆ ಅಂದರೆ ನಾನು ಜಸ್ಟ್ ಇದು ಯಾವಾಗ ಬರ್ತೀನಿ ಹೊಲಕ್ಕೆ ಅಂದರೆ ತೋಟಕ್ಕೆ ಯಾವಾಗ ಬರೋದಂದರೆ ನಾನು ಜಸ್ಟ್ ಇದನ್ನು ಈ ಕಲ್ಚರ್ನ ವೆಂಚೂರ್ ಮುಖಾಂತರ ಬಿಡೋಕ್ಕೋಸ್ಕರ ಮಾತ್ರ 1 ವಾರಕ್ಕೆ ಒಂದ್ಸರಿ ಬರ್ತೀನಿ ಅಷ್ಟೇ. ಇದು 3 ದಿನಕ್ಕೆ ನೀವು ಬೇಕಾದ್ರೆ ಅದನ್ನ ಸೆಟಪ್ ರೆಡಿ ಮಾಡ್ಕೊಂಡು ನೋಡಿರಿ. 3 ದಿನಕ್ಕೆ 5 ದಿನ ತಿರ್ಸಿದ ಮೇಲೆ ಹೆಂಗೆ ರೆಡಿ ಆಗಿರುತ್ತಲ್ಲ ಕಲ್ಚರು ಯಾವುದೇ ಆಗಿರ್ಬೋದು, ಆ ಕಲ್ಚರು 3 ದಿನಕ್ಕೆ ಇದು ಕಂಪ್ಲೀಟ್ಲಿ ರೆಡಿ ಆಗುತ್ತೆ. ಅಂದರೆ ಇದು ನಮ್ಮ ಊರಲ್ಲಿ ಕರೆಂಟು 7 ತಾಸು ಕೊಡ್ತಾನೆ. ಸೊ 7 ತಾಸು ಕಂಪ್ಲೀಟ್ಲಿ ಇದು ಈ ಮೋಟ್ರ್ ರನ್ ಆಗಿ ಈಗ ಏರ್ ಸಪ್ಲೈ ಈ ಕಲ್ಚರ್ಗೆ ಬೀಳ್ತಾ ಇರುತ್ತೆ ಯಾವಾಗಲೂ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಎಷ್ಟು ಸಮಯ ಉಳಿತಾಯ ಆಗುತ್ತೆ. ಆಮೇಲೆ ನಮಗೆ ಪ್ರತಿ ಸರಿನ ಬಂದು ನೋಡಬೇಕು ಏನಾಗ್ತಿದೆ ಅಂತ ಅವೆಲ್ಲ ತಲೆ ಕೆಡ್ಸ್ಕೊಳ್ಳೋದೇ ಬೇಡ. ಸೊ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ವಾರಕ್ಕೆ ಒಂದ್ಸರಿ ಬರ್ತೀನಿ, ಇದನ್ನ ವೆಂಚರ್ ಮುಖಾಂತರ ಬಿಡ್ತೀನಿ, ಹೋಗ್ತೀನಿ, ಮತ್ತೆ ನೀರು ತುಂಬಿಸ್ತೀನಿ. ಮತ್ತೆ ನೋಡ್ತಿರ್ಬೋದು ಇದು ಬೆಲ್ಲ ತರಿಸ್ತೀನಿ ನಾನು. ನೋಡ್ತಿರೋದು ಪಕ್ಕ ಸಾವಯವ ಬೆಲ್ಲ, ಇದು ಪುಡಿ ಬೆಲ್ಲ ನೋಡ್ತಿರೋದು ಸಾವಯವ ಬೆಲ್ಲ. ಸೊ ಈ ಬೆಲ್ಲ ಹಾಕೋದು. ಆಮೇಲೆ ಈ ಕಲ್ಚರ್ ಪ್ರತಿ ತಿಂಗಳಿಗೆ ಒಂದ್ಸರಿ ಒಂದ್ಸರಿ ನಾನು ಕಲ್ಚರ್ ಹಾಕಿದೆ ಅಂತಂದರೆ ಇದನ್ನು 2 ರಿಂದ 3 ಬಾರಿ ಯೂಸ್ ಮಾಡ್ಕೊತೀನಿ. ಅಂದರೆ ಕೆಳಗಡೆ ಒಂದು 20 ಲೀಟ್ರ್ ಬಿಡಬೇಕಾದ್ರೆ ಒಂದು 20 ಲೀಟ್ರ್ ಉಳಿಸ್ಕೊತೀನಿ, ಮತ್ತೆ ನೀರು ತುಂಬಿಸ್ತೀನಿ, ಮತ್ತೆ 5 kg ಬೆಲ್ಲ ಹಾಕ್ತೀನಿ, ಮತ್ತೆ ಇನ್ನೊಂದು ಟೈಮ್ ಮಾಡ್ತೀನಿ. ಸೊ 2 ರಿಂದ 3 ಬಾರಿ ಈ ಥರ ಯೂಸ್ ಮಾಡ್ಕೊಂಡು ತಿಂಗಳಿಗೆ ಒಂದ್ಸರಿ ಮಾತ್ರ ತೊಗೊಂಬರ್ತೀನಿ ನಾನು. ಸೊ ಈ ರೀತಿ ನಾನು ಇವಾಗ ಒಂದು 2 ತಿಂಗಳಿಂದ ಫಾಲೋ ಮಾಡ್ತಿದ್ದೀನಿ. ನನಗೆ ಒಂಥರ ಖುಷಿನೂ ಇದೆ, ಆಮೇಲೆ ಸಮಯನೂ ಉಳಿತಾಯ ಆಗ್ತಿದೆ. ಇದು ನನ್ನ ತೋಟ ನಾನು ಹತ್ರ ಟೈಮು ಉಳಿತಾ ಇರೋದ್ರಿಂದ ಒಂದು ಈಸಿಯಾಗಿ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಅದನ್ನು ನೀವು ಫಾಲೋ ಮಾಡ್ಕೋಬೋದು ಅನ್ನೋದಕ್ಕೆ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಿದ್ದೀನಿ. ನೋಡ್ತಿರ್ಬೋದು ನಾನು ಕಲ್ಚರ್ ಹಾಕಿದ್ಮೇಲೆ ಅಷ್ಟು 5 kg ಬೆಲ್ಲ ಇದಕ್ಕೆ ಹಾಕಿ ಮೇಲ್ಗಡೆ ಈ ಬಾಕ್ಸ್ನ ಇಟ್ಟು ಹೋಗ್ಬಿಟ್ರೆ ಮುಗೀತು. ಸೊ ಇದೊಂದು ಈಸಿಯಾಗಿ ನೀವು ಕೂಡ ಸೆಟಪ್ ಮಾಡ್ಕೋಬೋದು. ಯಾವ ರೀತಿ ಸೆಟಪ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳಿದ್ದೀನಿ. ಇದರಲ್ಲಿ ಏನು ಜಾಸ್ತಿ ಖರ್ಚಾಗಲ್ಲ. ಇದೊಂದು ವಯರು, ಇದೊಂದು ಪೈಪು, ಇದೊಂದು 500 ರೂಪಾಯಿ ಕೊಟ್ಟರೆ ಸೆಟಪ್ ಸಿಗುತ್ತೆ. 2 ವೇದು ಏರ್ ಪಂಪ್ ವಾಲ್ ಕೊಡ್ರಿ ಅಂತ ಹೇಳ್ಬಿಟ್ಟು ಅಕ್ವೇರಿಯಂ ಅಂಗಡಿಯಲ್ಲಿ ನೀವು ಕೇಳಿದರೆ ಅವರು ಕೊಡ್ತಾರೆ. ಇದರಲ್ಲಿ 4 ವೇದು ಬರುತ್ತೆ. ಅಂದರೆ 2 ಪೈಪ್ ನಮ್ಗೆ ಇನ್ನೂ ಜಾಸ್ತಿ ಪ್ರೆಷರಲ್ಲಿ ಹೊಡಿಬೇಕು ಅಂದರೆ 4 ವೇದ್ ಕೊಡ್ರಿ ಅಂತ ಹೇಳ್ರಿ. 4 ವೇದು ಜಾಸ್ತಿ ಗಾಳಿ ಬರಬೇಕು, ಕೆಪಾಸಿಟಿ ಜಾಸ್ತಿ ಇರೋದು ಕೊಡಿ ಅಂತಂದರೆ ಒಂದು 1500 ರೂಪಾಯಿ ಖರ್ಚಾಗುತ್ತದೆ. ಆನ್ಲೈನಲ್ಲೂ ಸಿಗುತ್ತೆ ನಿಮಗೆ. ಸೂಬೋ ಏರ್ ಪಂಪ್ ಅಂತ ಹೇಳ್ಬಿಟ್ಟು ಸೋಬೋ SOBO ಏರ್ ಪಂಪ್ ಅಂತ ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ಅಲ್ಲೂ ಸಿಗುತ್ತೆ. ಇಲ್ಲಪ್ಪ ನಾನು ಅಂಗಡಿ ಹೋಗ್ತಾ ಅಂತೀನಿ ಅಂದರೆ 2 ವೇ ಅಥವಾ 4 ವೇದು ನಮ್ಗೆ ಕೊಡ್ರಿ ಅಂತಂದರೆ ಅವರು ಏರ್ ಪಂಪ್ ಕೊಡ್ತಾರೆ. ಆ ಏರ್ ಪಂಪ್ ಈ ಥರ ಸೆಟಪ್ ಮಾಡ್ಕೊಂಡು ನೀಟಾಗಿ ಒಬ್ಬ ಎಲೆಕ್ಟ್ರಿಷಿಯನ್ ಹುಡ್ಕೊಂಡು ನಿಮ್ಮ ಬೋರ್ವೆಲ್ ಏನಿರುತ್ತಲ್ಲ ಅದಕ್ಕೆ ಈ ರೀತಿ ಸೆಟಪ್ ಮಾಡ್ಕೊಂಡ್ರೆ ಸಾಕು. ಇಲ್ಲಪ್ಪ ನಮಗೆ ಬೋರ್ವೆಲ್ದು ಸ್ವಲ್ಪ ಡೇಂಜರ್ ಅನಿಸುತ್ತೆ, ಇಲ್ಲಿ ಅರ್ಥಿಂಗ್ ಎಲ್ಲ ಯಾಕೆ ಬೇಕು ಅಂತ ಅನ್ನೋದಿತ್ತು ಅಂದರೆ ನೀವು ದುಡ್ಡು ಖರ್ಚು ಮಾಡೋಕೆ ಇನ್ನೂ ಸ್ವಲ್ಪ ರೆಡಿ ಇದ್ದಾರೆ ಅಂದರೆ ಒಂದು ಸೋಲಾರ್ ಹಾಕ್ಸ್ಕೊಂಡ್ರೆ ಇದಕ್ಕೆ ಒಂದು ಕಂಬ ಹಾಕ್ಬಿಟ್ಟು ಮೇಲ್ಗಡೆ ಆ ಸೋಲಾರಿಂದ ಈ ಮೋಟ್ರ್ ರನ್ ಆಗೋ ಥರ ಮಾಡ್ಕೊಂಡ್ರೆ ನಿಮ್ಗೆ ಇನ್ನೂ ಭಾಳ ಸಲೀಸಾಗುತ್ತೆ, ಆಮೇಲೆ ಭಾಳ ಸೇಫ್ ಇರುತ್ತೆ. ಸೊ ಆ ರೀತಿ ನೀವು ಮಾಡ್ಕೋಬೋದು. ಅದನ್ನು ಈ ಒಂದು ವೀಡಿಯೋದಲ್ಲಿ ನಾನು ಎಷ್ಟಾಗುತ್ತೋ ಅಷ್ಟು ಹೇಳೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ನೋಡ್ತಿರ್ಬೋದು ನಾವು ಹಾಕಿದ್ವಿ, ಇಟ್ವಿ, ಹೋಗ್ತೀವಿ ಅಷ್ಟೇ. ಇವಾಗ ಇನ್ನೊಂದು ವಾರ ಬಂದುಬಿಟ್ಟು ನೋಡಿರ್ತೀವಿ ಅದೆಲ್ಲ ರೆಡಿಯಾಗಿರುತ್ತೆ. ಜಸ್ಟ್ ಬಿಡೋದಷ್ಟೇ. ನಾನು ಪಕ್ಕದಲ್ಲೇ ಬರೋದ್ರಿಂದ ಪಕ್ಕದಲ್ಲೇ ಸೆಟಪ್ ಮಾಡ್ಕೊಂಡಿದ್ದೀನಿ.
ಸೊ ಇದೊಂದು ಮಾಹಿತಿ ವಿಡಿಯೋದಲ್ಲಿ ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಈ ಮಾಹಿತಿ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್. ಬೈ.